ರವಿಚಂದ್ರನ್ ಅಶ್ವಿನ್ ಕೊಟ್ಟ ಸ್ಟೇಟ್ಮೆಂಟ್ ಗೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಮತ್ತು ಪ್ರತಿಯೊಬ್ಬ ಸಿಎಸ್ಕೆ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಏನಪ್ಪಾ ಆ ಒಂದು ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ರೀಸೆಂಟ್ ಆಗಿ ಅಶ್ವಿನ್ ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆರ್ಸಿಬಿಗೆ ಇರುವಷ್ಟು ಫ್ಯಾನ್ ಬೇಸು ಬೇರೆ ಯಾವ ಟೀಮ್ಗೆ ಇಲ್ಲ, ಆರ್ಸಿಬಿ ಹತ್ರ ಯಾವ ಟೀಮ್ ಬರೋಕೆ ಸಾಧ್ಯವಿಲ್ಲ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಅಶ್ವಿನ್ ಒಬ್ಬ ಸಿಎಸ್ಕೆ ಪ್ಲೇಯರ್ ಆಗಿ ಮತ್ತು ಸಿಎಸ್ಕೆ ಗೆ ಬಿಗ್ಗೆಸ್ಟ್ ಫ್ಯಾನ್ ಆಗಿ ಈ ತರ ಆರ್ಸಿಬಿ ಬಗ್ಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಡೆಫಿನೆಟ್ ಆಗಿ ಮೇ ಬಿ ನೆಕ್ಸ್ಟ್ IPL 2026 ಅಲ್ಲಿ ಅಶ್ವಿನ್ ಸಿಎಸ್ಕೆ ಪರ ಆಡ್ತಾರ ಅಥವಾ ಇಲ್ಲ ಅಂತೇಳಿ ಡೌಟ್ ಇದೆ. ಇದು ಜಸ್ಟ್ ನನ್ನ ವ್ಯೂ ಮಾತ್ರನೇ. ಅದೇ ರೀತಿಯಾಗಿ ಇಲ್ಲಿ ಸಿಎಸ್ಕೆ ಫ್ಯಾನ್ಸ್ ಸಾಕಷ್ಟು ಅಶ್ವಿನ್ಗೆ ಟ್ರೋಲ್ ಮಾಡ್ತಾ ಇದಾರೆ. ನೀನು ಸಿಎಸ್ಕೆ ಪ್ಲೇಯರ್ ಆಗಿ ಈ ತರ ಆರ್ಸಿಬಿ ಬಗ್ಗೆ ಈ ತರ ಹೇಳೋದು ತಪ್ಪು ಅಂತೇಳಿ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾ ಇದಾರೆ. ಅಶ್ವಿನ್ಗೆ ಟ್ರೋಲ್ ಸಹ ಮಾಡ್ತಾ ಇದಾರೆ. IPL ಫ್ಯಾನ್ಸ್ ನೀವೇನಂತೀರಾ? ಆರ್ಸಿಬಿಗೆ ಇರುವಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ಟೀಮ್ಗೆ ಇಲ್ವಾ? IPL ನಲ್ಲಿ ಆರ್ಸಿಬಿ ಅನ್ನೋರು ಒಂದು ಫೈರ್ ಸಿಂಬಲ್ ನ ಕಮೆಂಟ್ ಮಾಡಿ, ಸಿಎಸ್ಕೆ ಅನ್ನೋರು ಯೆಲ್ಲೋ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ, ಮುಂಬೈ ಇಂಡಿಯನ್ಸ್ ಅನ್ನೋರು ಬ್ಲೂ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ. ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಟೀಮ್ ಇಂಡಿಯಾಗೆ ವೈಟ್ ಬಾಲ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಲೀಡ್ ಅಲ್ಲಿ ಇದ್ದಾರೆ ಗುರು. ಇದು ಮಾತ್ರ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಜಬರ್ದಸ್ತ್ ನ್ಯೂಸ್. ಯಾಕೆಂದ್ರೆ ಶ್ರೇಯಸ್ ಅಯ್ಯರ್ ಈ ಕ್ಯಾಪ್ಟನ್ಸಿನ ಡಿಸರ್ವ್ ಮಾಡ್ತಾರೆ. ಡೊಮೆಸ್ಟಿಕಲಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ರೀಸೆಂಟ್ ಆಗಿ IPL 2025 ಅಲ್ಲಿ ಆಸ್ ಎ ಪ್ಲೇಯರ್ ಮತ್ತು ಆಸ್ ಎ ಕ್ಯಾಪ್ಟನ್ಸಿನ ಶಾನದಾರ್ ಆಗಿ ಮಾಡಿದರೆ. ಡೆಫಿನೆಟ್ ಆಗಿ ಈ ಒಂದು ಕ್ಯಾಪ್ಟನ್ಸಿ ಶ್ರೇಯಸ್ ಅಯ್ಯರ್ ಡಿಸರ್ವ್ ಮಾಡ್ತಾರೆ. ಫ್ಯೂಚರ್ ಮೇ ಬಿ ಈ ಒಂದು ಬರುವಂತಹ 2027 ಆ ಒಂದು ODI ವರ್ಲ್ಡ್ ಕಪ್ ಆದ್ಮೇಲೆ ಮೇ ಬಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಮಾಡುವಂತಹ ಚಾನ್ಸ್ ಇದೆ. ಮೇ ಬಿ ಅದಕ್ಕಿಂತ ಮುಂಚೆ ಕ್ಯಾಪ್ಟನ್ಸಿ ಕೊಡಬಹುದು. ಬಟ್ ರೋಹಿತ್ ಶರ್ಮಾ ಡಿಸರ್ವ್ ಮಾಡ್ತಾರೆ ಅಲ್ಲಿ ಅಂಟಿಲ್ 2027 ODI ವರ್ಲ್ಡ್ ಕಪ್ ಆಗುವವರೆಗೂ. ಸೊ ಹೋಪ್ ರೋಹಿತ್ ಶರ್ಮಾ ಅವರು ಕಂಟಿನ್ಯೂ ಮಾಡ್ಲಿ. ಆ ಒಂದು 2027 ವರ್ಲ್ಡ್ ಕಪ್ ಆದ್ಮೇಲೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಮಾಡ್ಲಿ ಅಂತೇಳಿ ನನ್ನ ವ್ಯೂ. ನೀವೇನಂತೀರಾ? ಶ್ರೇಯಸ್ ಅಯ್ಯರ್ ಈ ಒಂದು ಕ್ಯಾಪ್ಟನ್ಸಿನ ಡಿಸರ್ವ್ ಮಾಡ್ತಾರಾ ಅಥವಾ ಇಲ್ಲ? ಅಥವಾ ನಿಮ್ಮ ಮೈಂಡ್ ಅಲ್ಲಿ ಬೇರೆ ಯಾವ್ದಾದ್ರು ಪ್ಲೇಯರ್ ಇದಾರ? ಕಮೆಂಟ್ ಮಾಡಿ. ಅಲ್ಲಿ ಶುಭ್ಮನ್ ಗಿಲ್ ಇದಾರೆ ಮತ್ತು KL ರಾಹುಲ್ ಇದಾರೆ, ಅದೇ ರೀತಿಯಾಗಿ ರಿಷಬ್ ಪಂತ್ ಇದಾರೆ. ಸೊ ನಿಮ್ಮ ಪ್ರಕಾರ ವೈಟ್ ಬಾಲ್ ಕ್ಯಾಪ್ಟನ್ಸಿನ ಯಾರಿಗೆ ಕೊಡಬೇಕು? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಹ್ಯೂಜ್ ಅಪ್ಡೇಟ್ ಇದು ರೋಹಿತ್ ಶರ್ಮಾ ಫ್ಯಾನ್ಸ್ಗೆ ಮತ್ತು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ. ಮೇ ಬಿ ರೋಹಿತ್ ಮತ್ತು ವಿರಾಟ್ ಬರುವಂತಹ ಆ ಒಂದು ODI ವರ್ಲ್ಡ್ ಕಪ್ 2027 ಅದೇ ಒಂದು ಕೊನೆಯ ಟೂರ್ನಮೆಂಟ್ ಆಗಲಿದೆ ವಿರಾಟ್ ಮತ್ತು ರೋಹಿತ್ಗೆ. ಆ ಒಂದು ವ್ಯೂನ ಮೇಲೆ ಇಲ್ಲಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಒಂದು ಬಿಗ್ ಪ್ಲಾನ್ ಮಾಡಿದೆ. ಏನಪ್ಪಾ ಪ್ಲಾನ್ ಅಂತ ಕೇಳಿದ್ರೆ, ವಿರಾಟ್ ಮತ್ತು ರೋಹಿತ್ ಕೊನೆಯ ಸೀರೀಸ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ, ಅಂದ್ರೆ ಇಂಡಿಯಾ ಟೂರ್ ಆಫ್ ಆಸ್ಟ್ರೇಲಿಯಾ, ಇಂಡಿಯಾ ಟೂರ್ ಮಾಡೋದು ಆಸ್ಟ್ರೇಲಿಯಾಕ್ಕೆ, ಅದು ವಿರಾಟ್ ಮತ್ತು ರೋಹಿತ್ ಅವರದು ಕೊನೆಯ ಸೀರೀಸ್ ಆಗಲಿದೆ. ಅದು ಅಕ್ಟೋಬರ್ ನಲ್ಲಿ ಈ ಒಂದು ಸೀರೀಸ್ ಇರುತ್ತೆ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ODI ಸೀರೀಸ್ ಇರುತ್ತೆ. ಮೇ ಬಿ ಇಲ್ಲಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಥಿಂಕ್ ಮಾಡ್ತಿದೆ ಇಲ್ಲಿ ವಿರಾಟ್ ಮತ್ತು ರೋಹಿತ್ ಕೊನೆಯ ಆ ಒಂದು ODI ಸೀರೀಸ್ ಆಡಬಹುದು ಅಂತೇಳಿ ಥಿಂಕ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ ಮೇಲೆ ಇಲ್ಲಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ವಿರಾಟ್ ಮತ್ತು ರೋಹಿತ್ಗೆ ಆ ಒಂದು ಫೇರ್ವೆಲ್ ಟ್ರಿಬ್ಯೂಟ್ ನ ಕೊಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆ ಒಂದು ODI ಸೀರೀಸ್ ಅಕ್ಟೋಬರ್ ಮಂತ್ ಅಲ್ಲಿ ಇದೆ. ಆ ಒಂದು ODI ಸೀರೀಸ್ ನಲ್ಲಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ವಿರಾಟ್ ಮತ್ತು ರೋಹಿತ್ಗೆ ಫೇರ್ವೆಲ್ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ. ಅಂದ್ರೆ ವಿರಾಟ್ ಮತ್ತು ರೋಹಿತ್ ಬೆಲೆ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾಗೆ ಗೊತ್ತು, ಅವರು ಯಾವ ರೀತಿ ಅಚೀವ್ಮೆಂಟ್ ನ ಮಾಡಿದೆ ಅಂತ ಹೇಳಿ. ಆದ್ರೆ ನಮ್ಮ BCCI ಅವರಿಗೆ ಇಲ್ಲಿ ವಿರಾಟ್ ಮತ್ತು ರೋಹಿತ್ ನ ಬೆಲೆ ಗೊತ್ತಿಲ್ಲ. ಫೀಲ್ ಸ್ಯಾಡ್, ನಮ್ಮ ಪ್ಲೇಯರ್ಸ್ ನ ನಾವೇ ಟ್ರೋಲ್ ಮಾಡ್ತೀವಿ. ಟೈಮ್ ಬಂದಿದೆ ಈಗ ವಿರಾಟ್ ಮತ್ತು ರೋಹಿತ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಟೂರ್ನಮೆಂಟ್ ಅದು ಅಕ್ಟೋಬರ್ ಮಂತ್ ಅಲ್ಲಿ. ಅದಾದ್ಮೇಲೆ ವಿರಾಟ್ ಮತ್ತು ರೋಹಿತ್ ಎಲ್ಲಿ ಕಾಣಲ್ಲ. ಆಮೇಲೆ 2 ವರ್ಷ ಬಿಟ್ರೆ ವಿರಾಟ್ ಮತ್ತು ರೋಹಿತ್ ODIಗೆ ರಿಟೈರ್ಮೆಂಟ್ ನ ಕೊಡ್ತಾರೆ. ಆಮೇಲೆ ವಿರಾಟ್ ಮತ್ತು ರೋಹಿತ್ ನಾವು ಎಲ್ಲಿ ನೋಡಕ್ಕೆ ಸಿಗಲ್ಲ. ಹೋಪ್ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಈಗಲಾದ್ರೂ ಆ ಒಂದು ಟ್ರೋಲ್ಸ್ ಮಾಡೋದು ಸಾಕ್ ಮಾಡಿ, ಪ್ರತಿಯೊಂದು ಮೂವ್ಮೆಂಟ್ ನ ಎಂಜಾಯ್ ಮಾಡಿ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.